ಮತ್ತೆ ಬರೆಯಲಿ ನಾಲ್ಕು ನೆಲಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಹಾಳಾಗಿ ಹೋಗ್ಲಿಕ್ಕೆ ಮಂಗಬಾಯಿ ಹಾಕ್ಲಿಕ್ಕೆ ಎಂತ ಒಂದು ಗೌರವ ಕೊಡ್ಕೊತೀರ ನಿಮ್ಗೆ ಯಾರು ಶೆಟ್ಟಿಯ ಬೈತಾರೆ ಹಾಳಾಗಿ ಹೋಗ್ಲಿಕ್ಕೆ ನಾನು ಬೈದಿರ್ತೀನಿ ಮತ್ತೆ ಹಾ ನನ್ ಮುಂದೆ ಒಳ್ಳೆ ಮಾತಾಡೋದು ಶೆಟ್ರ ಈಗ ಬಂದ್ರ ಹೇಗಿದ್ದೀರಿ ಸೌಕೂರ ಅಂತ ಕೇಳುವುದು ಹೋಗೋರು ಯಾರ ಸೌಖ್ಯವ ಅಂತ ಕೇಳುವುದು ಹಾಗೆ ನಾನು ಹಿಂತಿರುಗಿದ್ನ ನೋಡಿ ನೋಡಿ ಆ ಶೆಟ್ಟಿ ಹೋಗ್ತಾ ಇದ್ದ ಅದು ದಿಮಾಕ್ ಅಂತ ಕೇಳುದು ನಾನು ಬಾಯಿ ಮುಳುಗಿದ್ ಹೋಗ್ಲಿಕ್ಕೆ ಗಣಗಪ್ಪ ಜಂಗಿ ಮಂಜ ಬಾಗುದ್ರೆ ಯಾರು ಹೀಗೆ ಹೇಳ್ತಾರೋ ಅವ್ರ ಮೇಲೆ ಕಿಲಾತ್ರ ಗುಟ್ಟಿಯಾಗೆ ಹೋಗ್ಲಿ ಆ ವಿಷಯ ಬಿಟ್ಟಾಗಿ ಭಾಗವತ್ರ ಅಂಗಡಿ ಬಂದಾಯ್ತು ಅಂಗಡಿ ಬಂದಾಯ್ತು ಅಂದೆ ನಾನು ಈಗ ಹತ್ತು ಬಂದೆ ಅಂಗಡಿಗೆ ನಾನು ಬಂದೆ ಬಾಗಿಲು ತೆಗೆದು ಸಾಮಾನು ಹೊರಗಾಕಿ ಅಂಗಡಿ ಸಾಮಾನು ಆಮೇಲೆ ಮಾತಾಡ್ತೀಗ ಈಗ ತೆಗಿವಾ ಇಲ್ವಾ ಇಲ್ಲ ಬಿಟ್ಟು ಬಂದ್ರೆ ಮನೆಗೆ ಮತ್ತೆ ಇವತ್ತು ಹೋಗ್ಬೋದಲ್ಲ ಬಕ್ಕರ್ ಮಾತ್ರ ಏನು ನೋಡಿ ನೋಡಿ ಇದೆಂತ ಮರ ಇದು ನಿಮ್ ಬೀಗದ ಕೈಯೇ ಎಷ್ಟು ದೊಡ್ಡದು ಹೌದು ನಿಮ್ ಬೀಗ ಎಷ್ಟು ದೊಡ್ಡದಿರ್ಬೋದು ಹೌದು ಏನು ಶೆಟ್ರು ಬೀಗ ಕೈಯೇ ಎಷ್ಟು ದೊಡ್ಡ ಇದೆ ಬೀಗ ಹೇಗಿರ್ಬೋದು ನೀವು ಅಂದಾಜು ಮಾಡಿ ಅಂದಾಜು ಮಾಡ್ತಾ ಇದ್ದಿ ಎಂತದ ಆಲೋಚನೆ ಮಾಡಿ ಅಂತ ಹೇಳ್ತೀರ ಏನನ್ನ ಹೇಳ್ಬೇಡಿ ನೀವು ಬಂದಾಗಿವ ಆಗುದಿಲ್ಲ ಯಾವುದು ವಾಪಸ್ ಸಿಕ್ಕಿ ಹೇಳ್ತೆ ಒಕ್ಕೆ ಸಿಕ್ಕಿಸಿದ್ದೇವೆ ಏನು ಅಪಾಯ ಆಗ್ಲಿಕ್ಕಿಲ್ಲ ಅತ್ತ ಸರಿಯಾಗಿ ನಾನು ಎಣ್ಣೆ ಹಾಕಿದ್ದೀನಿ ನಿಮ್ ಸಮ ಹಾಕ್ರೇನಲ್ಲ ವಾಸನೆ ಹೊಡಿತಿತ್ತಲ್ಲ ಯಾವ್ದು ಎಣ್ಣೆ ಆ ಎಣ್ಣೆ ಅಲ್ಲ ಮತ್ತೆ ಹಣ್ಣಿಂದಲ್ಲ ಮತ್ತೆ ಅದು ಬಾಗಿಲಿಗೆ ಯಾವ್ದು ಎಣ್ಣೆ ಹಾಕ್ಬೇಕು ಅದು ಎಣ್ಣೆ ಹಾಕಿದ್ರ ಅದಪ್ಪದ ಏನು ಸಮಸ್ಯೆ ಆಗಿರ್ತಿಲ್ಲ ನೋಡಿ ಸ್ವಾಮಿ ಹಾಕಿ ನೋಡಿದ್ರೆ ಯಾರು ನಾನ ಮೊದಲೇ ಹಾಕಿ ಹೋಗಿ ಆಯ್ತು ಈಗ ಏನ್ ಮಾಡಿ ಸಾಯ್ತು ಈಗ ಎಂತ ಮಾಡ್ತೀರಿ ಈಗ ಮಾಮಿ ಹಾಕಿ ಆಯ್ತು ಪೂಜೆ ಮಾಡುವ ಪೂಜೆ ಹೌದು ಯಾರದ್ದು ಲಕ್ಷ್ಮೀ ದೇವಿ ಹೌದು ನಿಮ್ಮನೆ ಅಡಿಕೆ ಗೊತ್ತಾಗ ಅವಳಲ್ಲ ಶ್ರೀಹರಿ ಹೆಂಡತಿ ಶ್ರೀಹರಿಯ ಹೆಂಡತಿ ಲಕ್ಷ್ಮೀ ದೇವಿ ಪೂಜೆ ಮಾಡುವ ಪೂಜೆ ಮಾಡುವ ಹೌದು ಹೂವು ಹಾಕಿ ಆಯ್ತು ಮಾಡಿ ಹೂವು ಹಾಕ್ತೀರಾ ಹುಸಿ ಕಡಿಮೆ ಇತ್ತ ಏನ್ ತೊಂದ್ರೆ ಇಲ್ಲ ಭಾಗವತ್ರೆ ಓ ಭಾಗವತ್ರೆ ಹಿಡಿತಲ್ಲ ಮರದು ಎಂತ ತೋಡಿ ಗಿಡಿ ಬಿದ್ದರೆ ಬದಿ ಅಂತ ಮರ ಬಿದ್ದಲ್ಲ ಅದು ಬತ್ತಿ ಬಿದ್ದು ಹಾಯ್ ಬತ್ತಿ ಬಿದ್ದದು ನೀವು ಬಿದ್ದದಲ್ಲ ಒಟ್ಟಿಗೆ ಬಿದ್ದಂಗಿತ್ತು ಹಂಗ ಹಿಡಿತೈತು ಭಾಗವತ್ರ ಹಿಡಿತೈತು ಶುರು ಮಾಡುವ ಹಿಡಿಲಿಲ್ಲ ಭಾಗ್ಯದ ಲಕ್ಷ್ಮೀ ವಾರಮ್ಮ
ಆ ಸೌಭಾಗ್ಯ ಸುದ್ದಿ ಹೇಳ್ಬೇಡ ಮಾರ್ರೆ. ಸೌಭಾಗ್ಯ ಸೌಭಾಗ್ಯ ನಿಮ್ಮ ತುಂಬಿದಲ್ವಾ ಒಳ್ಳೆಯದಲ್ಲ ಅವಳಲ್ವಾ ನಿಜ ಅಂತ ಇದೆ. ಓ ಬಿದ್ದಾರ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ್ತ ಹೆಂಗಟಿತ ಯಾಕೆಂದ ಹಾಡನ್ನು ಸಿದ್ಧಿ ನಿಮ್ಮ ಹಾಡಿನ ಸೇರ್ತ ಹೇಳ್ತೀನಿ ನಾನು ಹಾಗೆ ಹೆಜ್ಜೆಯ ಮೇಲು ಹೆಜ್ಜೆಯ ನೆಕ್ಕುದ ಅಂತ ಹೇಳ್ದಲ್ಲ ಹೆಜ್ಜೆ ನೆಕ್ಕುದ ನಿಕ್ಕುದಂತದ ನೆಕ್ಕಂತದ ಹೆಜ್ಜೆಯ ನಿಕ್ಕುತ ಹೆಜ್ಜೆ ನೆಕ್ಕುದ ಇಕ್ಕುತ ಇಕ್ಕುದ ಹೆಜ್ಜೆ ನಿಕ್ಕುದ ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ ಸಕಲ ಸಾಧು ಒಡೆಯ ಮೆಣಸು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಬೆಣ್ಣೆ ಮಜ್ಜಿಗೆ ಎಂತ ಮಾಡ್ತಿದ್ರಿ ನೀವು ಎಂತ ಮಾಡ್ತಿದ್ರಿ ಮುಜ್ಜಿ ಕಡುದಾಗ ಮುಜ್ಜಿ ಕಡುದು ಹೀಗೆ ಬೋರ್ ನೀವು ಹಾಗೆ ಮಾಡಿದಾಗ ಇಲ್ಲ ಎಂತ ಇದೀಗ ಆಚಾರ ಕಿಸುಳಿ ಹಾಕಿದ್ರೆ ಒಂದು ಕಾಲ ಮೇಲೆ ಇಟ್ಕೊಂಡು ಆಟ ಹಿಡ್ಕೊಂಡು ಅದು ಬೇರೆ ಇದು ಮನೆ ಪಕ್ಕ ಸೇರ್ಬೇಕು ಇದೆಂತಂತ ಮಜ್ಜಿ 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 ಕಡುದು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಮ್ಮ ತಾಯಿ ಲಕ್ಷ್ಮಮ್ಮ ಒಳ್ಳೇದು ಮಾಡಮ್ಮ ಹೆಣ್ಣು ಬಿಡಿಗಿರ್ಲಿ ಕುರಿಯಮ್ಮ 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 ನೀರು ಹಾಕ್ತಿರೋದು ಯಾವುದು ಅಮ್ಮ ಲಕ್ಷ್ಮಮ್ಮ ಕುರಿಯಮ್ಮ 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 ಹಾಂ ಒತ್ತದಿತ್ತು ಒತ್ತದ ಅದ ಅಲ್ಲ ಹೊಸದ ಆಗುತ್ತೆ ಏನು ಅಮ್ಮ ತಾಯಿ ಲಕ್ಷ್ಮಮ್ಮ ಒಳ್ಳೇದು ಮಾಡು ಅಂತ ಹೇಳಿದ್ದು ಹಾಗೆ ಹೌದು ನೀವು ಯಾಕೆ ಹೇಳಿದ್ದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಂ ಮುಂದೆ ಹೋಗ್ತಲ್ಲ ರಮ್ಮನ ಸುದ್ದಿ ಹೇಳಿದ್ ಸರಿ ಗೊತ್ತೇ ಅದು ಹಾಗಾಗೋದು ಮುಂದೆ ಹೋಗ್ತಲ್ಲ ಮುಂದೆ ಹೋಗುತ್ತೆ ಅಲ್ಲ ಅದು ರಮ್ಮ ಎಂತಾಯ್ತು ಎಂತದಿಲ್ಲ ಮಾಡಿದೆ ನೋಡು ನೋಡು ಇನ್ನೊಮ್ಮೆ ಪ್ರಯತ್ನ ಮಾಡ್ತೇನೆ ಲಕ್ಷ್ಮೀ ಬಾರಂ ಹೋಗ್ಬೇಡಿ ಹೋಗ್ಬೇಡಿ ಗೋಲ್ ಗೋಲ್ ಅಬ್ಬಾ ಭಾಗವತ್ರ ರಮ್ಮ ಬಿಡ್ಲಿಲ್ಲ ನುಂಗಿ ಬಿಟ್ಟೆ ನಾನು ಮೂರು ಗಾಡಿ ಆಯ್ತಲ್ಲ ಯಾಕೆ ಇವ್ರ ಮನೆಗೆ ತೆಂಗಿನ ತೋಟ ಹಾಕಬೇಕಿತ್ತು ತೆಗಿ ತೋಟದ ಹೌದು ಒಂದೇ ಮರಕ ಹಾಂ ಇದೇ ಮರಕ್ಕೆ ಹಾಕಿದ್ದೆ ಹೌದು ಅಂತ ಆದ್ರೆ ಭರವಸೆ ಒಂದು ವರ್ಷ ಇಂತಿಂತ ಎಳೆದಿರೋ ಫಲ ಕೊಡ್ತಾರೆ ಆಮೇಲೆ ಭಾಗವತ್ರಿ ಬಂದಿದ್ದೆ ಹೌದು ಅಂತ ಆದ್ರೆ ಭಾಗವತ್ರಿಗೊಂದು ಮಕ್ಳಿಗರಿಗೊಂದು ಚಂಡಿಗಳಿಗೊಂದೆ ಒಳ್ಳೆ ಎಳ್ನೀರು ಹಾಯ್ ಅಲ್ಲ ಫಲ ಬಿಡುತ್ತಾ ಒಳ್ಳೆ ನೀರು ಹಾಯ್ ಹಾಂ ಆಮೇಲೆ ಮಾತಾಡ ಏನು ಆರ್ಸಿ ಆಯ್ತಾ ಹೋಗಿ ಆರಿಸಿದಂತ ಕೇಳಿ ಕುಡಿಯೋದಕ್ಕೆ ಆರಿಸಿದಂತ ಕೇಳಿ ಕುಡಿಯೋದಕ್ಕೆ ಕುಡಿಯೋದು ಯಾಕಂದ್ರೆ ಕಾರಣ ಇದೆ ಏನು ಭಾಗವತ ಹ್ಮ್ ನಾಳೆ ಬೇಕಾಗ್ತದೆ ಅಂತ ಇವತ್ತು ಆರಿಸಿದ್ದು ನಾನು ಹೌದಾ ಹೌದು ಕಾಟ ಮಾಡಿ ಏನಂತ ಕಾಟ ಪದೇ ಪದೇ ಬೆಳೆದಿಲ್ಲ ಹೌದಾ ಒಂದು ಬಾರಿ ಬೆಳೆದು ಸಾಗುತ್ತ ಹಾಂ ಹಾಂ ಹಾಗೆ ದಿನ ಎಷ್ಟಾಯ್ತು ಗೊತ್ತಾ ಎಷ್ಟಾಯ್ತು 15 ದಿನ ಆಯ್ತು ನೋಡಿ ಇನ್ನೆಷ್ಟು ದಿನ ಬರ್ಬೇಕು 15 ದಿನ ಬರ್ಬೇಕಾ ಅಷ್ಟೇಯಾ ಅಭ್ಯಾಸ ಹಾಂ ಹಾಂ ಯಥಾರ್ಥಕ್ಕೆ ಬಾ ನಾವು ಒಳ್ಳೆ ಇಡ್ತೇನೆ ಆಯ್ತಾ ನಾಳೆ ಸ್ವಲ್ಪ ದಿನ ಮಾಡಿ ಮಾರ್ರೆ. ಆಯ್ತು ಆಯ್ತು ಇಲ್ಯಾ? ಆಯ್ ಏನು ನಮಸ್ಕಾರ 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 ಭಗವಂತರೇ, ಇಲ್ಲಿ ಇದ್ದೀರಾ? ಇದ್ದೆ ಈಗ ದೇವ್ರೆ, ಸ್ವಲ್ಪ ನಿಧಾನ ಹೇಳಕ್ಕ ವ್ಯವಸಾಯ ದೌರ್ಬಲ್ಯ ಉಂಟು ಅಂತ ಹೇಳಿದ್ರೆ ಆ ಮಗ ಮೇಲೆ ಬರ್ತದೆ ಅಂತ ಎರಡು ಸಲ ಕೊಟ್ಟೆ ನೀನು ಕೇಳಲಿಲ್ಲ ಎಂತ ಮಾಡೋದು ಹಾಗಾಗಿ ಈಗ ಹಾಂ ಹೋಗ್ಲಿ ಬಿಡಿ ಸ್ವಲ್ಪ ಪರಿಚಯ ಆಯ್ತಾ
ಯಾರು ಗೊತ್ತಾಯಿಲ್ಲ. ಊರು ಯಾವ್ದು ಗೊತ್ತಾಯ್ತಾ? ಊರು ಯಾವುದು? ತಾಮ್ರಲಿಂಗಾಪುರ. ತಾಮ್ರ ತಿಂದಿದ್ದೇಕೆ? ನೀವು ಹೊಟ್ಟಿಗಿಂದ ಹೋದ್ರೆ ಕೊಬ್ಬಳ ತಿನ್ನೆ, ಮತ್ತೆ ಎಂತ ಇಲ್ಲ ಸಂಬಂಧ? ಕೊಡ್ತಿನ್ನೆ. ಮತ್ತೆ ತಾಮ್ರಲಿಂಗಾಪುರ ತಾಮ್ರಲಿಂಗಾಪುರ. ಸರಿ. ಹಾ ನೀವು ನಾನ್ಯಾರು? ಯಾರು? ಸಿದ್ಧ. ಹೌದು. ಆ ಕೊನೆಗೋದಿ ಗೊತ್ತಾ ನನಗೆ? ಬಾಯಿ ಮುನ್ನಾಕ ನೀವು ಕೊನೆ ಬಂದ್ಬಿಡುವ ನಾನು ನೋಡಿದ್ದೀನಿ ಅಕ್ಕಿಗೆ. ತಿಂತ ಕೇಳಿಲ್ಲ ಹ್ಮ್ ಅವನಲ್ಲ ಹೌದು. ಸುಪ್ರಸಿದ್ಧ. ಸುಪ್ರಸಿದ್ಧ. ಹಾ. ಇವನ್ ಗೊತ್ತನು? ಅವ್ನು ಸೋತೋದ ಅಂತ. ಹಾ. ಭಾಗವದ್ರೆ ಏನು? ಸಿದ್ಧನು ಬದ್ಧನು ಸುಪ್ರಸಿದ್ಧನು ಜಾತಿ ವೈಶ್ಯನು ಹಾ. ನೊಂದಿಸಿಟ್ರು ಓ ನಂದಿ ಸೃಷ್ಟಿಗಳು. ನಾವೇ ಮತ್ತೆ ಹೇಗಿದ್ರಿ? ಏನ್ ತೊಂದ್ರೆ ಇಲ್ಲ, ಆರೋಗ್ಯ? ಆರೋಗ್ಯವೇ ಭಾಗ್ಯ ಮಾಡಿಟ್ಟಿದ್ದೆ ನಾನು. ಓ. ಭಾಗವದ್ರೆ ಹ್ಮ್. ಮೊದಲು ಇಲ್ಲಿದ್ದವಲ್ಲ ಮತ್ತೆ ಎಲ್ಲಿ? ಇದ್ದಲ್ಲಿ ಎಲ್ಲಿ? ನಿಮಗೆ ಉಜ್ಜಯಿನಿ ಗೊತ್ತಾ? ಅಜ್ಜಿ ಮನೆ. ನೀವು ಪುರುಷೋತ್ತರ ಅಜ್ಜಿ ಮನೆಗೆ ಹೋಗಿ. ಉಜ್ಜಯಿನಿ ಉಜ್ಜಯಿನಿ. ಅಲ್ಲಿದ್ದವ ನಾನು. ಅಲ್ಲಿಂದ ಇಲ್ಲಿಗೆ ಅಲ್ಲಿದ್ದಂತಹ ನಾನು ಇಲ್ಲಿಗೆ ಯಾಕೆ ಬಂದೆ? ಓಡಿಸಿ ಬಿಟ್ರ? ಓಡಿಸಿದ್ದಲ್ವೇ ಅಲ್ಲ, ಮತ್ತೆ ಅಪ್ಪನಿಗಿದ್ದವ ನಾನೊಬ್ಬನೇ ಪುಷ್ಪುತ್ರ. ಯಾವುದು? ಪುಷ್ಪುತ್ರ. ಸುಪುತ್ರ. ಅದೇ ಹೇಳಿದ್ದು. ಹ್ಮ್ ಆ ಅಪ್ಪ ಹೇಳ್ತೀಗ ಹೇಗೆ? ಏಯ್ ಇಲ್ಲಿ ಮನೆ ಹೆಚ್ಚು ಇರ್ಬೇಡ, ಮನೆ ಬಿಡು ಅಂದ. ಮನೆ ಬಿಡಂದು ಹೌದು ಬಿಟ್ರು. ಬಿಟ್ಟೆ. ಹ್ಮ್ ಆಮೇಲೆ ಹ್ಮ್. ಬರುವಾಗ ಯೋಚನೆ ಮಾಡಿದ್ರು ನಾನು, ಏನು? ಬರೋದು ತೊಂದ್ರೆ ಇಲ್ಲ. ಅಪ್ಪನ ಕೇಳ್ದೆ, ಹ್ಮ್ 25,000 ಕೊಡ ಅಂದೆ. ಅಪ್ಪನ ಹತ್ರ ಹೌದು ಕೊಟ್ರ? ಅಪ್ಪ ಕೊಟ್ಟ. ರಾಗಲಾಯ್ಕಂಡ. ಇಲ್ಲ ಬಿಡು ಬಿಡು ಹಾ. ಬೆನ್ನಿಗ ಹ್ಮ್. ಅಲ್ಲಪ್ಪ ಹೊಂದು ಹೊಂದ ಒಂದು ಕೊಟ್ಟಿದ್ದೆ. ಹೊಂದು ಕೊಟ್ಟಿದ್ದು. ಬರುವಾಗ ಯೋಚನೆ ಮಾಡ್ತೇನು, ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಆದ್ರೆ ಏನ್ ಮಾಡುದು ಹೇಳ? ಯಾರ್ದಾರು ಮನೆ ಕಳ್ಳಿ ಬೇಗ. ಅಲ್ಲ ಮನೆ ಕದ್ದದ್ದೇ ಅಂತಾದ್ರೆ ಮೂಳೆ ಮುರಿತಾರ. ಅಲ್ಲ ಹೌದೌದು. ತುಪ್ಪದ ವ್ಯಾಪಾರ ಮಾಡುವಂತ ತುಪ್ಪದ ವ್ಯಾಪಾರ. ಯಾರಿಗೂ ಹೇಳಿಲ್ಲ. ಹಾ. ನಿಮ್ಗೆ ಹೇಳುವುದು ಯಾಕೆ? ಯಾಕೆ? ಭಾಗವತರು ಅಂದ್ರೆ ದೇವ್ರ ಸಮಾನ. ವಾಪಸ್ ದಿಕ್ಕೆ ಅನ್ನೋದು ಹೇಳ್ತಿ ಕಡೆ. ನಾ ತಪ್ಪು ಹೇಳಿದ್ನ? ಎಂತ ಹೇಳಿ? ದೇವರ ಸಮಾನ. ದೇವರಿಗೆ ಸಮಾನ. ಹಾಗೆ ಹಾಗೆ ಭಾಗವತ್ರ ಹಾ. 1 ಕೋಟಿ ತುಪ್ಪದಲ್ಲಿ ಹ್ಮ್ ಎಲ್ಲ ತುಪ್ಪ ಅಲ್ಲ ಭಾಗವತ್ರೆ. ಮತ್ತೆ ನೀವು ಯಾರು ಹೇಳ್ಬೇಡಿ. ಇಲ್ಲಪ್ಪ ಎಮ್ಮೆ ಸೊಳ್ಳಿ ಬಾಯ್ ನಿಮಗೆ ಮಂಡಿ ಸಮಯ ಇಲ್ಲ. ಸುಮ್ಮನೆ ಹೌದಾ? ಎಮ್ಮಿ ಸಲ ಯಾಕಂದ್ರೆ ಹೌದು. ಗೊತ್ತಾಗ್ಲಿಲ್ಲ. ಗೊತ್ತಾಗುತ್ತಿಲ್ಲ ಹೇಗೆ? 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 ಈ ಅಳತೆ ಗಟ್ಟಿ ಉಂಟಲ್ಲ, ನಿಮ್ಮ ಅಳತೆ ಆ ಕಡೆ. ನನ್ನ ಅಳತೆ ಗಟ್ಟಿ ಹಾ ಹೀಗೆ ಮುಳುಗಿಸುವುದು, ಹಾ ಹೀಗೆ ಮೇಲೆತ್ತುವುದು. ಹ್ಮ್ ಮೇಲೆ ಬರುವಾಗ ಹಾ ಸಗಣಿಯನ್ನ ತುಪ್ಪ ಸವರ್ಕೊಂಡು ಹೋಗ್ತಾರೆ. ತುಪ್ಪವನ್ನು ಸಗಣಿ ಸಗಣಿಯನ್ನ ತುಪ್ಪ ಸವರ್ಕೊಂಡು ಹೋಗ್ತಾರೆ. ಅಲ್ಲಲ್ಲ ಸಗಣಿಯನ್ನ ತುಪ್ಪ ತಗೊಂಡು ಹೋಗುದು. ಹೌದೌದು. ಅದಾಗಲಿಕ್ಕಿಲ್ಲ. ಮೇಲೆ ಕಳೆದು ಮೇಲೆ ಬರೋದು, ಮೇಲೆ ಹೋಗುದು ಅಲ್ಲ ಭಾಗವತ್ರೆ. ಮೇಲಿಂದ ಕೆಳಗೆ ಕೆಳಗೆ ಸಗಣಿ, ಹಾ. ಮೇಲೆ ತುಪ್ಪ. ಹಾ. ಹಾಗಾಗಿ ಹೀಗೆ ಹೇಳ್ತಿಲ್ಲ ಅದು. ಓ, ಹಾಗೆ ಹಾಗೆ ನಾಟಿಸಿ ಮಾಡ್ಲಾರ. ಇಲ್ಲಪ್ಪ, ಆಟಿಗೆ ತೊಂದ್ರೆ ಇಲ್ಲ, ಸರಿ ಮಾಡ್ಕೊಳ್ಳೋದು ನೀವಿದ್ರಲ್ಲ. ಆ ಸಮಾಧಾನ ಉಂಟು ನನಗೆ. ಭಾಗವತ್ರ ಏನು? ಒಂದಿನ ವ್ಯಾಪಾರ ಮುಗಿತು. ಹಾ. ಮಾಡಿದ್ರೆ ಹೋಗ್ಲಿ. ಯಾಕೆ? ಯಾಕೆ? ಬೆನ್ನು ಬೇರೆ ಹಾಕಿದ್ರೆ ಹೋಗ್ಲಿಲ್ಲ. ಹೌದಪ್ಪ. ಹಾ. ಈ ತಾಮ್ರದ ಬಳಿಗೆ ಬಂದೆ. ಹ್ಮ್ ಮಗಂತಿರಲಿಲ್ಲ. ಹೋಯ್ ಹಾ ಒಂದ ಮಣ್ಣು ಕಲಸಿ ಒಂದು ಗೋಡೆ ಹಾಕಿ ಒಂದು ಸಣ್ಣ ಅಂಗಡಿ ಬಂದೆ ನಾನು. ಹಾ ಹಾ ನನ್ನ ಅಂಗಡಿಯಲ್ಲಿ ಹಾಗೇನು ಇರಲಿಲ್ಲ. ಹೌದಾ? ಈಗ ನೋಡಿ ಹಾ. ನನ್ನ ಅಂಗಡಿಯಲ್ಲಿ ಏನುಂಟು ಏನಿಲ್ಲ. ನಿಮ್ಮ ಅಂಗಡಿಯಲ್ಲಿ ಏನುಂಟು ಏನಿಲ್ಲ. ಏನಿಲ್ಲ. ನಿಮ್ಮ ಸ್ವರ್ಗ ಅಂತ ಐತಿ. ಈಗ ಏನು ಇಲ್ಲ ಅಂತ ಹೇಳುವುದಾ? ಏನುಂಟು ಏನಿಲ್ಲ. ನಿಮ್ಗೆ ಏನ್ ಬೇಕು ಕೇಳಿ, ಏನೆಲ್ಲ ಉಂಟು ಬರ್ಕೊಳ್ಳಿ. ಬರ್ಕಂತೆ. ಹಾ. ಹ್ಮ್ ದೊಡ್ಡ ಬೇಳೆ ಅದು ಕಡ್ಲೆ ಬೇಳೆ ಇದೆ, ಹೆಸರು ಬೇಳೆ ಇದೆ, ದೊಡ್ಡ ಕಡ್ಲೆ ಇದೆ, ಸಣ್ಣ ಕಡ್ಲೆ ಇದೆ, ಕೆಂಪು ಕಡ್ಲೆ ಇದೆ, ಕಪ್ಪು ಕಡ್ಲೆ ಇದೆ. ಯಾವ್ದು ಬೇಕಾ? ನೀರಿನ ಹಾಕ್ಬೋದು. ಅದು ಬಿಳಿ ಕಡ್ಲೆ ಅದ. ಹೌದು. ಅದುಂಟು. ಕೊಡುವ ಕೊಡುವ. ಆಮೇಲೆ ಅಕ್ಕಿ ಅಕ್ಕಿ ಯಾವ ಅಕ್ಕಿ? ಸಣ್ಣ ಅಕ್ಕಿ ಇದೆ, ದೊಡ್ಡ ಅಕ್ಕಿ ಇದೆ, ಪರಿಮಳ ಅಕ್ಕಿ ಇದೆ, ಕೆಂಪು ಅಕ್ಕಿ ಇದೆ, ಕಪ್ಪು ಅಕ್ಕಿ. ಯಾವ್ದು ಎಲ್ಲ ಉಂಟು. ಯಾವುದು? ಹೌದಾ? ಹಾ. ಆ ಸಣ್ಣ ಕೇಸರಿ ಉಂಟ. ಅದು ಸೋ ದೊಡ್ಡ ಕೇಸರಿ ಮತ್ತೆ ಬಾ. ಒಟ್ಟಿ ಶೋಭಾ. ಆ ಸೋಮು ಸುದ್ದಿ ಹೇಳ್ಬೇಡ. ಪರಿಮಳದಕ್ಕೆ ಅದು ಹೌದು. ಅದಲ್ಲ ಓ ಮತ್ತೆ ಬಾ. ಬಾ ಹೋದ್ರೆ ಏನು? ಎಣ್ಣೆ ವ್ಯಾಪಾರ ಉಂಟು. ಎಣ್ಣಿತ್ತ? ಎಣ್ಣೆ ಇತ್ತು, ಎಣ್ಣೆ ಇತ್ತ. ಎಣ್ಣಿ. ಹೌದು. ಹೌದಾ? ಯಾವ ಎಣ್ಣೆ? ಬಾ ಯಾರಿಗೆ? ಯಾವ ಎಣ್ಣೆ? ನಮ್ಗೆ ತಲೆಗೆ ಹಾಕುವ ಎಣ್ಣೆಯಿಂದ ಹಿಡಿದು ಹೊಟ್ಟೆಗೆ ಹಾಕುವ ಎಣ್ಣೆವರೆಗೂ ಎಲ್ಲ ಎಣ್ಣೆ ಉಂಟು. ಎಲ್ಲ ಎಣ್ಣೆ ಉಂಟು. ಹಾ. ಹೋಗ್ಲಿ ಬಿಡಿ. ಆ ದೊಡ್ಡ ವ್ಯಕ್ತಿ ಅಂತ ಹೇಗೆ? ಹೇಗೆ? ಕೆಲವು ಕುಟ್ಟುಂಟು ಮಾರ್ರೆ. ಹಾ ಅಕ್ಕಿಗೆ ಕಲ್ಲು ಬೆಸಿದೆ, ಹ್ಮ್. ಸಕ್ಕರೆಗೆ ಹೋಗಿ ಬೆಸಿದೆ, ಎಣ್ಣೆಗೆ ನೀರು ಬೆಸಿದೆ, ಹಾ. ಸಕ್ಕರೆ ಬುಡಭಾಗ ಕುಡಿದು ಮೆತ್ತಿದೆ ಬೆತ್ತಿದೆ ಎಲ್ಲ ಬೆರೆಸಿದ್ದು. ಬೆಸಿದ್ದೆ. ಒಂಥರ ಬೆರ್ಕಿ ಶೆಟ್ರ್ ಅಲ್ಲ? ಬೆರ್ತಿ ಅಲ್ಲ, ಹ್ಮ್ ಬೆರೆಸಿದ ಶೆಟ್ರು. ಬೆರೆಸಿದ ಶೆಟ್ರು. ಯಾರ ತಲೆ? ಯಾಕಲೆ? ಒಂದು ಶೆಟ್ರು ತಲೆ. ಅವ್ನು ಶೆಟ್ರ್ ತಲೆ ಕೊಡ್ತಾ ಇಕ್ಕಂಡು. ಹೇಳ್ತಾರಲ್ಲೇ ತೊಳ್ಕೊಳ್ಳಲ್ಲ, ಸುತ್ತಿಲ್ಲ. ಮಾತಾಡ್ತಾರೆ ಮತ್ತೆ. ಹಾ. ನೋಡಿ ಬಾಗುದ್ರೆ, ಹ್ಮ್. ಬಾಗುದ್ರೆ ಏನು? ನೋಡಿ, ಇದು ನನ್ನ ಮನೆದ. ಯಾವುದು? ಇದು ನೋಡಿ, ಇದು ಈ ಮನೆ
ನನ್ನ ಮನೆ ಬಿಲ್ಲು ಗಟ್ಟಿ ಉಂಟೆ ಅದೊಂದು ಕಟ್ಟು ಹಾಕಿದ್ರೆ ಅದಂತ ನಂದೇ ನಿಮ್ಮ ಮನೆ ಬೆಳಗೂರಿಗೆ ಹೋಯ್ ಅದು ನಂದೇ ಮನೆ ಅದೇ ಹಾ. ಆಮೇಲೆ ತೋಟ ತೋಟ ಅಲ್ಲಿಂದ ಅಲ್ಲಿವರೆಗೆ ನಂದೇ ಮನೆ ನೋಡಿ ಎಲ್ಲ ನಿಮ್ದೆ ಅದು ನಂದಲ್ಲ ಹಾಡಿ ಹುಡಿ ಅದು ನಂದಲ್ಲ ಹೌದಾ ಅದು ಹಾ ಆಮೇಲೆ ತೆಂಗಿನ ತೋಟ ಅದು ನಂದೇ ಅದ ನಿಮ್ದೆ ಮತ್ತೆ ಅದು ನಾನು ಬಾ ನಿಂತಲ್ಲ ಹೌದು ಅದು ನಂದೇ ಅದು ಎಲ್ಲ ನಿಮ್ದೆ ನಂದೇ ಅದು ಈ ಮನೆ ನಿಮ್ದೆ ನನ್ನದ್ದೇ ಆ ವಾಹನ ನನ್ನದ್ದೇ ತೆಂಗಿನ ತೋಟ ನಂದೇ ಅಡಿಕೆ ತೋಟ ನನ್ನದ್ದೇ ಬಾಳೆ ತೋಟ ನಂದೇ ಈಚೆ ಬದಿ ಬೆಂಕಿ ನಂದೇ ಮಧ್ಯ ಬಾವಿ ನನ್ನದ್ದೇ ಆಚೆ ಬದಿ ಕಟ್ಟಿ ರಾಶಿ ಏನಂದ್ರೆ ಆಯ್ ಏನಂದ್ರೆ ಎಲ್ಲ ಕೊಂಕಿನ ಬಾಲ್ ಗೊತ್ತರೆ ನಾನು ಹೂ ಆಗ್ತೇನೆ ಅಂತೇಳಿ ಎಲ್ಲ ಹೇಳುದು ನೀವು ಈ ಶೆಟ್ರಿಯಲ್ಲಿ ಅದು ಬಾವಿ ಬೀಸ್ ಹತ್ರ ಕೊಡ್ತಿಲ್ಲ ಸಿಮನ ಹಾಕೋದು ಒಂದು ಬೆಂಕಿ ಕೊಡುದು ಹೌದು ಬೆಳೆ ಭಾಗವತ್ರೆ ಏನು ಅಲ್ಲಿ ಗಟ್ಟಿ ಮೇಲೆ ಬೊಮ್ಮಲ್ಗಿದ್ದಾನೆ ಇಲ್ಲಿ ತುಂಬಾ ವ್ಯಾಪಾರ ಆಗ್ತಾ ಉಂಟು ಅವಲ್ಲಿ ಬಂದ್ರೆ ಕೆಲಸ ಚೆನ್ನಾಗುದಿಲ್ವಾ ಇಲ್ಲೆಲ್ಲ ಅಲ್ಲಿ ಹೋಗ್ತಿರಂತ ಬೋಲೆ